ಸುಲಭವಾಗಿ ಬೆಂಡೆ ಫ್ರೈ ಹೇಗೆ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ದಾಲ್ ಮಾಡಿದಾಗ ದಾಲ್ ಜೊತೆಗೆ ಇದನ್ನು ತಿನ್ಬೋದು, ಅಥವಾ ಸಂಜೆ ಟೀ ಟೈಮ್ ಸ್ನ್ಯಾಕ್ಗಾದರೂ ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು. ಊಟಕ್ಕೆ ನಂಚ್ಕೊಳ್ಳೋಕ್ಕೂ ಕೂಡ ಇದು ಒಂದು ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಾದ ಕುಟೀರದ ಅಭಿಮಾನಿಗಳಿಗೆಲ್ಲ ಸ್ವಾಗತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಬೆಂಡೆಕಾಯನ್ನು ತಗೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಬೆಂಡೆಕಾಯಲ್ಲಿ ನೀರಿನ ಅಂಶ ಇರಬಾರ್ದು, ಹಾಗಾಗಿ ಇದನ್ನು ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಕ್ಲೀನ್ ಮಾಡಿ ತೆಗೆದಿಟ್ಕೊಳ್ಳೋಣ. ನಾನು ಒಂದು ಕಿಚನ್ ಟವಲ್ ಮೇಲೆ ಅರ್ಧ ಕೆಜಿ ಬೆಂಡೆಕಾಯನ್ನು ಚೆನ್ನಾಗಿ ಒರೆಸಿ ತೆಗೆದಿಟ್ಕೋತೀನಿ. ಇದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಸೊ ಸಾಧ್ಯವಾದಷ್ಟು ಒಂದೊಂದೇ ಬೆಂಡೆಕಾಯಿನ ಒರೆಸಿ ನೀವು ತೆಗೆದಿಟ್ಕೊಂಡ್ರೆ ಇನ್ನೂ ಕ್ಲೀನಾಗಿ ಇರುತ್ತೆ. ಸೊ ಈಗ ಬೆಂಡೆಕಾಯಿನೆಲ್ಲ ನಾನು ಚೆನ್ನಾಗಿ ತೊಳೆದು ಒರೆಸಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಬೆಂಡೆಕಾಯಿನ ತೊಟ್ಟುಗಳನ್ನು ಎರಡೂ ಕಡೆಯೂ ತೆಗೆದು ಇದನ್ನು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸಣ್ಣದಾಗಿ 1 ಸೆಂಟಿಮೀಟ್ರಿಗಿಂತ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡಷ್ಟು ಫ್ರೈ ಮಾಡಿದಾಗ ಕ್ಲೀನಾಗಿ ಫ್ರೈ ಆಗುತ್ತೆ. ದೊಡ್ಡದಾಗಿ ಕೂಡ ನೀವು ಕಟ್ ಮಾಡಿಕೊಂಡ್ರೆ ಫ್ರೈ ಮಾಡೋದು ಸ್ವಲ್ಪ ಟೈಮ್ ತೊಗೋಬೋದು. ಈ ರೀತಿಯಾಗಿ ನಾನು ಸಣ್ಣದಾಗಿ ಬೆಂಡೆಕಾಯಿಗಳನ್ನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಗರಿ ಗರಿಯಾಗಿ ರೆಡಿ ಆಗುತ್ತೆ. ಒಂದು 5ರಿಂದ 10 ನಿಮಿಷದಲ್ಲಿ ಸುಲಭವಾಗಿ ಮಾಡ್ಬೋದಾದಂಥ ಅಡುಗೆ. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪನೂ ಕೂಡ ಇದರಲ್ಲಿ ನೀರಿನಾಂಶ ಇಲ್ಲ. ಆದರೆ ಸ್ವಲ್ಪ ಟೇಸ್ಟ್ಗೆ ಅಂತ ನಾನಿಲ್ಲಿ ಅರ್ಧ ನಿಂಬೆಹಣ್ಣಿನ ರಸನ ಇದಕ್ಕೆ ಹಾಕೋತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. 1 ಚಮಚದಷ್ಟು ಅಚ್ಚಮೆಣಸಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ಅರ್ಧ ಚಮಚದಷ್ಟು ಅರಿಶಿನ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ಮೇನ್ ಫ್ಲೇವರ್ ಕೊಡೋದೇ ಈ ಅಜ್ವೈನು ಅಂದರೆ ಓಂ ಕಾಳನ್ನು 1 ಸ್ಪೂನಷ್ಟು ತಗೊಂಡು ಅಂಗೈಯಲ್ಲಿ ಹಾಕ್ಕೊಂಡು ಈ ಥರ ಹೊಸದಾಗ ಅದು ಪುಡಿ ಆಗುತ್ತೆ. ಅದನ್ನು ಕೂಡ ಹಾಕೋತಾ ಇದ್ದೀನಿ. ಜೊತೆಗೆ 1 ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರೋದಕ್ಕೆ ಅರ್ಧ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಎಲ್ಲನೂ 1 ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಂಡೆಕಾಯಿಗೆ ಈ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು. ಜೊತೆಗೆ ನಾವು ಇವಾಗ ಆಗಲೇ ಹಾಕಿರೋ ಅಂಥ ನಿಂಬೆ ರಸದಿಂದ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆದರೆ ಇನ್ನೂ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಕೋಟ್ ಆಗಿಲ್ಲ ಬೆಂಡೆಕಾಯಿಗೆ ಅಂದರೆ ಸ್ವಲ್ಪ 1-2 ಚಮಚದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಕನ್ಫರ್ಮ್ ಮಾಡ್ಕೊಳ್ಳಿ ಪ್ರತಿಯೊಂದು ಬೆಂಡೆಕಾಯಿಗೂ ಕೂಡ ಚೆನ್ನಾಗಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಕೋಟ್ ಆಗಿರಬೇಕು. ಕೋಟ್ ಆಗಿಲ್ಲ ಅಂತಂದರೆ ಅದು ಗರಿಗರಿಯಾಗಿ ಬರೋದಿಲ್ಲ. ಬೇಕು ಅನಿಸಿದ್ರೆ ನೀವು ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟನ್ನು ಕೂಡ ಹಾಕೋಬೋದು. ಅಕ್ಕಿ ಹಿಟ್ಟಿನ ಬದಲಾಗಿ ಕೆಲವೊಬ್ಬರು ಕಾರ್ನ್ ಫ್ಲೋರ್ನು ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಈಗ ನಾನು ಒಲೆನ ಹತ್ತಿಸ್ಕೊಂಡು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು 5ರಿಂದ 6 ದೊಡ್ಡ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನಿಮಗೆ ಫ್ರೈ ಮಾಡೋಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಈ ಒಂದು ಬೆಂಡೆಕಾಯಿ ಫ್ರೈಗೆ. ನೆಕ್ಸ್ಟ್ ಈಗ ಕಾದಿರೋ ಅಂಥ ಎಣ್ಣೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಬೆಂಡೆಕಾಯಿಗಳನ್ನ ಉದುರಿಸ್ಬೇಕು. ಬಿಡಿಯಾಗಿ ಪಕ್ಕದಲ್ಲಿ ಹಾಕ್ತಾ ಬರಬೇಕು. ಒಂದ್ರ ಮೇಲೆ ಒಂದು ಹಾಕಿ ಮೆತ್ಕೊಳ್ಳೋ ಹಾಗೆ ನಾವು ಹಾಕಬಾರ್ದು. ಮರಿದಿರ ಸ್ಟವ್ ಫ್ಲೇಮ್ನ ಲೋ ಅಥವಾ ಮೀಡಿಯಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಬೆಂಡೆಕಾಯಿ ಹಾಕಿದ ತಕ್ಷಣ ಕೈ ಆಡೋಕ್ಕೆ ಹೋಗಬಾರ್ದು. ಆಮೇಲೆ ಒಂದು ಸೌಟಿನ ಸಹಾಯದಿಂದ ಚೆನ್ನಾಗಿ ಕೈ ಆಡಿದ್ರೆ ಸುತ್ತಲೂ ಫ್ರೈ ಆಗುತ್ತೆ. ಈ ರೀತಿ ಬಬಲ್ಸ್ ಬರುತ್ತಲ್ವ, ಗುಳ್ಳೆಗಳು ಬರೋದು ನಿಂತಾಗ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕೊಂಬಿಡೋಣ. ಗರಿಗರಿಯಾಗಿರುವಂಥ ಬೆಂಡೆಕಾಯಿ ಫ್ರೈ ಸುಲಭವಾಗಿ ಒಂದು 5ರಿಂದ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ನಮ್ಮನೇಲಿ ನಾನು ಸೊಪ್ಪಿನ ತವ್ವೆ ಅಥವಾ ದಾಲ್ ಅಂತ ಏನು ಮಾಡ್ತೀವಿ, ಪಾಲಕ್ ಸೊಪ್ಪಿನ ದಾಲು, ಮಜ್ಜಿಗೆ ಹುಳಿ ಈ ಥರ ಮಾಡಿದಾಗ ಇದು ಒಂದು ಸೈಡ್ ಡಿಶ್ ಆಗಿ ಮಾಡ್ತೀನಿ. ಮನೆಯಲ್ಲಿ ಎಲ್ಲರೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಸ್ಪೈಸಿ ಅಥವಾ ಖಾರ ಇಷ್ಟಪಡೋರು ಇದ್ರ ಮೇಲೆ ಮತ್ತೆ ಬೇಕಾದ್ರೆ ಹಸಿಮೆಣಸಿನ ಪುಡಿ, ಚಾಟ್ ಮಸಾಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ ಕೂಡ ಹಾಕ್ಕೊಂಡು ಗಾರ್ನಿಷ್ ಮಾಡಿ ತಿನ್ಬೋದು. ನಿಮಗೆ ಈ ಬೆಂಡೆ ಫ್ರೈ ಇಷ್ಟ ಆಗಿದ್ದರೆ ಮರಿದಿರ ಒಂದು ಲೈಕನ್ನು ಕೊಡಿ. ವಿಡಿಯೋಗೆ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.